ನಾಗರಿಕರ ವೇದಿಕೆ ಒಂದು ಟ್ರಸ್ಟ್ ಹಾಕಿಕೊಂಡಿದ್ವಿ. ನಮ್ಮ ಸ್ನೇಹಿತರು ವಿಜಯಣ್ಣ, ಮಾಂತೇಶಣ್ಣ, ಗಣೇಶಣ್ಣವರು, ಇತು ಕೊತಾರಿಯವರು, ಪವಿತ್ರ ಅವರು, ಮತ್ತು ಶಿವಕುಮಾರ್ ಅವರು, ಮತ್ತು ನಮ್ಮ ಮಂಜುಳವರು ಎಲ್ಲರೂ ಸೇರಿ ಆ ಟ್ರಸ್ಟ್ ಏನು ತಂದುಕೊಂಡಿದ್ವಿ ಅಂದರೆ ಸಮಾಜದಲ್ಲಿ ಏನಾದರೂ ಒಂದು ಒಳಗೆ ಮಾಡಬೇಕು. ದೇಗುಲಗಳಿಗೆ ಒಂದು ತಿಂಗಳಿಗೊಮ್ಮೆ ಏನು ಒಂದು ಶುದ್ಧೀಕರಣ ಒಂದು ಏನಾದ್ರು ಮಾಡಬೇಕು. ಅನೇಕ ಎಲ್ಲ ಟ್ರಸ್ಟ್ಗಳು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮದು ಒಂದು ನಾಗರಿಕ ವೇದಿಕೆ ಆಸನ ಒಂದೇ ಒಂದು ನೇಮಿಟ್ಕೊಂಡು ಮಾಡಿ. ಹಾಗಾಗಿ ಮೊದಲನೇದೇನು ಅಂದರೆ ಟ್ರಸ್ಟ್ ವತಿಯಿಂದ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಸಹಕಾರ ಮೊದಲನೇದು. ಎರಡನೇದು, ತಿಂಗಳಲ್ಲಿ ಒಂದು ದೇವಸ್ಥಾನ ಶುದ್ಧೀಕರಿಸುವುದು. ಯಾವುದೇ ದೇವಸ್ಥಾನ ಆಗಿರ್ಬೋದು, ಅದು ಇದು ಅನ್ನೋಂಗಿಲ್ಲ, ಯಾವುದೇ ದೇವಸ್ಥಾನ ಆಗಿರ್ಬೋದು, ಒಂದು ತಿಂಗಳಲ್ಲಿ ಒಂದು ದೇವಸ್ಥಾನ ಶುದ್ಧೀಕರಣ ಮಾಡಿ. ಮೂರನೇದು, ಉಚಿತ ಹೊಲಿಗೆ ಕಂಪ್ಯೂಟರ್ ಇಡುವುದು. ಬಡವರಿಗೆ ಹುಡುಕಿ ಯಾರ್ಯಾರು ಸಮಾಜದಿಂದ ಬಡವರಿಗೆ. ಮತ್ತು ಎಲ್ಲ ವರ್ಗದ ವಧುವರರಿಗೆ ಪ್ರತಿ ವರ್ಷವೂ 108 ಉಚಿತ ಸಾಮೂಹಿಕ ವಿವಾಹ ಮದುವೆ ಮಾಡಿಕೊಡೋದು. ಬಡವ ಮಕ್ಕಳನ್ನ ಹುಡುಕಿ 108 ಮದುವೆ ಮಾಡೋದು. ವರ್ಷಕ್ಕೆ ಒಂದು ಸಾರಿ ಮಾತ್ರ, ಡಿಸೆಂಬರ್ ತಿಂಗಳು. ಗೃಹ ಕೈಗಾರಿಕೆ ಪ್ಯಾಕಿಂಗ್ ಹಾಗೂ ಮಾರುಕಟ್ಟೆ. ರೈತಾಪಿ ಕುಟುಂಬದವರಿಗೆ ಕೃಷಿ ಸಾಲ, ಸ್ಥಳೀಯ ಬೀಜ ಪ್ರಭೇದಗಳನ್ನು ಬಳಸಿ ಬೆಳೆ ಬೆಳೆಯಲು ಪರಿಹಾರ. ರೈತರಿಗೆ ಸಾಕಾಗುವಷ್ಟು ನಾವು ಹುಡುಕಿ ಕಡುಬಡವನ್ನು ನೋಡಿ ರೈತರಿಗೆ ಏನನ್ನು ಅನುಕೂಲ ಮಾಡ್ಬೋದು, ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡ್ಬೋದು. ಮತ್ತು ಹಿಂದುಳಿದ ಜನಾಂಗ ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಾರ್ಯಕ್ರಮ. ನಮ್ಮ ಇದು ಯಾವುದೇ ಹಿಂದುಳಿದ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅದನ್ನು ಹುಡುಕಿ ಅವ್ರಿಗೆ ಏನೇನು ನಮ್ಮಲ್ಲಿ ಏನು ಸಲಹೆ ಸೂಚನೆಗಳು ಕೊಡ್ಬೋದು, ನಮ್ಮ ಟ್ರಸ್ಟಿಂದ ಅದನ್ನು ಮಾಡೋ ಕರ್ತವ್ಯ ಮಾಡೋದು. ಮತ್ತು ಗ್ರಾಮದ ಮಕ್ಕಳಿಗೆ ಪರಿಸರ ಜಾಗೃತಿ ಕಾರ್ಯಕ್ರಮ. ಪ್ರತಿ ಗ್ರಾಮದ ಮಕ್ಕಳಿಗೆ ಹೋಗಿ ಪರಿಸರವಾಗಿ ಏನೇನು ನಮ್ಮಲ್ಲಿ ಏನೇನು ಕೈಲಾದಷ್ಟು ಸಹಾಯ ಮಾಡಿ ನಾವೇನು ಮಾಡ್ಬೋದು ಕಾರ್ಯಕ್ರಮ ಮಾಡ್ಬೋದು. ಹಾಗಾಗಿ ಇವೆಲ್ಲರೂ ಆಸ್ನಾಂಬ ದೇವಿ ಅನುಗ್ರಹದಿಂದ, ನಿಮ್ಮೆಲ್ಲರ ಸಹಕಾರದಿಂದ, ನಮ್ಮ ಪತ್ರಕರ್ತರು, ಮಾಧ್ಯಮದವರು ಎಲ್ಲ ಸಹಕಾರದಿಂದ, ನಮ್ಮ ಸಂಘದ ವತಿಯಿಂದ ಇದೆಲ್ಲ ಮಾಡಿಕೊಡೋಕ್ಕೆ ಅನುಕೂಲ. ನಮಸ್ಕಾರ. ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದೊಂದಿಗೆ, ಅವರ ಸಾನ್ನಿಧ್ಯದಲ್ಲಿ ಹಾಗೂ ನಮ್ಮ ಶ್ರೀ ಶ್ರೀ ಸಂಗಮೇಶ್ವರ ಮಹಾಸ್ವಾಮೀಜಿಗಳು ಜವನಹಳ್ಳಿ ಮಠ ಅವರ ಸಾನ್ನಿಧ್ಯದಲ್ಲೂ ಕೂಡ ನಾವು ಶ್ರೀ ಹಾಸನಾಂಬ ದೇವಿ ನಾಗರಿಕರ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ನಮ್ಮದೇ ಆದಂಥ ಒಂದು ಟ್ರಸ್ಟನ್ನು ಇದೇ ತಿಂಗಳಲ್ಲಿ ಓಪನಿಂಗ್ ಇಟ್ಕೊಂಡಿದ್ದೀವಿ. ಹಾಗೂ ಈ ಟ್ರಸ್ಟಿನ ವತಿಯಿಂದ ಹಾಗೆ ನಮ್ಮ ಈ ಟ್ರಸ್ಟಿಗೆ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ವಿದ್ಯುಶೇಖರ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳ ಆಶೀರ್ವಾದ ಇದೆ. ಹಾಗೆ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ವಿದ್ಯುಶೇಖರ ಮಹಾಸ್ವಾಮೀಜಿಗಳು ಶೃಂಗೇರಿ ಅವರ ಆಶೀರ್ವಾದದೊಂದಿಗೆ, ಅವರ ಪರ್ಮಿಷನ್ನೊಂದಿಗೆ ನಾವು ಇದೊಂದು ಜನರ ಒಳಿತಿಗೆ, ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಮುಂಚೆನೂ ನಾವು ಸುಮಾರು ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಪರಿಚಯ ಮಾಡಿಕೊಡಿ. ಮೊದಲು ಯಾರಿದ್ರು? ಅಧ್ಯಕ್ಷರಾದಂಥ